ಮೈತ್ರಿ ಪಕ್ಷಗಳಂತೆ ಕಾಂಗ್ರೆಸ್ಗೂ ಕೂಡ ಒಳಜಗಳದ ಆತಂಕ ಶುರುವಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಎರಡು ಕ್ಷೇತ್ರಗಳು ಬಹಳ ದೊಡ್ಡ ತಲೆನೋವಾಗಿದೆ. ಆ ಎರಡು ಕ್ಷೇತ್ರ ಯಾವುದು ಅಂದ್ರೆ ಕೋಲಾರ ಮತ್ತು ದಾವಣಗೆರೆ. ಇಲ್ಲಿರುವಂತಹ ಮುನಿಸು ಕಡಿಮೆ ಆಗ್ತಾ ಇಲ್ಲ. ಕೋಲಾರದಲ್ಲಿ ಬಣ ಬಡಿದಾಟದಲ್ಲಿ ಮುನಿಯಪ್ಪ ಮುನಿಸ್ಕೊಂಡಿದ್ದಾರೆ. ಅಳಿಯನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಮುನಿಯಪ್ಪ ಸಿಟ್ಟಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿನ ಅಭ್ಯರ್ಥಿಯ ಪರ ನಿಲ್ಲುತ್ತಾ ಇಲ್ಲ. ಕಾಂಗ್ರೆಸ್ ರೋಡ್ ಶೋ ಇತ್ತು, ಆ ರೋಡ್ ಶೋಗೂ ಗೈರಾಗಿತ್ತು. ದಾವಣಗೆರೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ವಿನಯ್ ಕುಮಾರ್ ಬಂಡಾಯ ಎದ್ದಿದ್ದಾರೆ. ಪಕ್ಷೇತರ ಸ್ಪರ್ಧೆ ಖಚಿತ ಅಂತ ವಿನಯ್ ಕುಮಾರ್ ಹೇಳಿದ್ದಾರೆ. ಸಿಎಂ ಆಪ್ತ ವಿನಯ್ ಕುಮಾರ್ ಸಿದ್ದರಾಮಯ್ಯ ಸೂಚನೆಯಂತೆ ಪ್ರಚಾರ ಮಾಡಿದ್ರು ವಿನಯ್ ಕುಮಾರ್. ಕೊನೆಗೆ ಅವರ ಅಸಮಾಧಾನವನ್ನ ಬಗೆಹರಿಸೋದಕ್ಕೆ ಖುದ್ದು ಮುಖ್ಯಮಂತ್ರಿಗಳೇ ಮಾತಾಡ್ತಾರೆ. ಆದ್ರೂ ಕೂಡ ಎಲ್ಲಾ ಬಗೆಹರಿತು ಅಂತ ನಿಟ್ಟುಸಿರು ಬಿಡುವಷ್ಟ ಹೊತ್ತಿಗೆ ವಿನಯ್ ಕುಮಾರ್ ಘೋಷಣೆ ಮಾಡ್ತಾರೆ, ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತೀನಿ ಅಂತ. ಅಲ್ಲಿಗೆ ದಾವಣಗೆರೆ ಕೂಡ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ ಕಾಂಗ್ರೆಸ್ಗೆ. ಇನ್ನು ಕೋಲಾರದಲ್ಲೂ ಕೂಡ ಬಹಳ ದೊಡ್ಡ ಅಸಮಾಧಾನ ಇದೆ ಮುನಿಯಪ್ಪ ಕಡೆಯಿಂದ. ಮುನಿಯಪ್ಪ ಅವರ ಬೆಂಬಲ ಕೂಡ ಬೇಕು, ಕೋಲಾರದಲ್ಲಿ ಗೆದ್ದುಕೊಂಡು ಬರಬೇಕು ಅಂತ ಅಂದ್ರೆ. ಆದ್ರೆ ಮುನಿಯಪ್ಪ ಮುನಿಸ್ಕೊಂಡಿದ್ದಾರೆ ಅಳಿಯನಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ. ಯಾವ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇಲ್ಲ. ಹದಿನೈದು ದಿನದಿಂದ ನಾನೇನು ಜನಾಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೆ. ಅದರಲ್ಲಿ ಸುಮಾರು 170 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಸಂವಾದ ಮಾಡಿ ಜನಾಭಿಪ್ರಾಯ ಕೂಡ ಸಂಗ್ರಹ ಮಾಡಿದ್ದೆ. ನನ್ನನ್ನು ಬೆಳೆಸಬೇಕಂತ ಒಂದು ನಿರ್ಧಾರ ತಗೊಂಡಿದ್ದಾರೆ ಕ್ಷೇತ್ರದ ಜನತೆ. ಆ ನಿರ್ಧಾರ ಅವರು ಸ್ವಯಂ ಪ್ರೇರಿತರಾಗಿ ಸ್ವಯಂ ಇಚ್ಛೆಯಿಂದ ತಗೊಂಡ್ರಂಥದ್ದು. ಯಾವುದೇ ಅವ್ರ ಮೇಲೆ, ಸಾಮಾನ್ಯ ಜನರ ಮೇಲೆ ಯಾವುದೇ ರೀತಿ ಒತ್ತಡ ಇರೋದಿಲ್ಲ. ನಾನು ಒಂದು ರೀತಿಯಲ್ಲಿ ಆರಾಧಿಸುವ, ತುಂಬ ಗೌರವಿಸುವ ನಾಯಕರು ಅಂತಂದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು. ನಿನ್ನೆ ಅವರು ಕೂಡ ಕರೆದ್ರು, ಮಾತಾಡಿದರು. ಅವ್ರು ಹೇಳಿದರು, ನೀನು ನೋಡಪ್ಪ ಎಲೆಕ್ಷನ್ ಮಾಡೋದು ಕಷ್ಟ ಆಗ್ತದೆ. ನನಗೆ ನನ್ನ ಮೇಲೆ ಒಂದು ವೈಯಕ್ತಿಕ ಕಳಕಳಿ ಇದೆ. ನಾನು ಸೋಲೋದಕ್ಕೂ ರೆಡಿ ಇದ್ದೀನಿ, ಆದರೆ ಗೆಲ್ಲೋದಕ್ಕಂತ ಎಲೆಕ್ಷನ್ ಅಂತ ಬಂದಿರೋದು. ನೀವು ಗೆಲ್ಲಿಸಿದರೆ ಏನಾದರೂ ನಮ್ಮ ಲೀಡರ್ಸ್ ನನ್ನನ್ನು ಮುನಿಸ್ಕೋಬೋದು, ಮುನಿಸ್ಕೊಳ್ದೂ ಇರ್ಬೋದು. ಏನಾದರೂ ಅವರು ಮುನಿಸ್ಕೊಂಡಿದ್ದರೆ ಜನಗಳು ನೀವು ನನಗೆ ಗೆಲ್ಲಿಸಿ ಅದನ್ನು ಗೆಲುವನ್ನು ನಾನು ಅವರಿಗೆ ಗಿಫ್ಟಾಗಿ ಕೊಟ್ಟು ನೋಡಿ ಮತ್ತೆ ವಾಪಸ್ ನಿಮ್ಮ ಮಡಲಿಗೆ ಬಂದಿದ್ದೀನಿ ಅಂತ ಒಂದು ಹೇಳ್ಕೊಳ್ಳೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕಾಂಗ್ರೆಸ್ ಬಗ್ಗೆ ಹೇಳೋದಾದ್ರೆ ಈಗ ಕೋಲಾರ ಮತ್ತು ದಾವಣಗೆರೆ ಎರಡೂ ಕೂಡ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿದೆ. ಕೋಲಾರದಲ್ಲಿ ಮುನಿಯಪ್ಪ ಅವರು ಮುನಿಸ್ಕೊಂಡಿದ್ದಾರೆ ಅಳಿಯನಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ. ಅವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನಗಳಾದರೂ ಕೂಡ ಮುನಿಯಪ್ಪ ಸಮಾಧಾನ ಆಗಿಲ್ಲ. ದಾವಣಗೆರೆಯಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಮಾತಾಡ್ತಾರೆ ವಿನಯ್ ಕುಮಾರ್ ಜೊತೆ. ಎಲ್ಲಾ ಬಗೆಹರಿತು ಅನ್ನೋವಾಗಲೇ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ. ಈ ಎರಡು ಕ್ಷೇತ್ರದ ಬಗ್ಗೆ ಕಾಂಗ್ರೆಸ್ ಇನ್ನಷ್ಟು ಪ್ರಯತ್ನ ಮಾಡಬೇಕಾಗಿತ್ತಾ? ಯಾವ ರೀತಿ ಹೊಡೆತ ಕೊಡಬಹುದು ಈ ಮುನಿಸು? ಖಂಡಿತವಾಗ್ಲೂ ಶ್ವೇತಾ, ಈ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ವ್ಯತ್ಯಾಸಗಳಾಗ್ತಕ್ಕಂತ ಆತಂಕ ಎದುರಾಗಿದೆ. ಮುಖ್ಯವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಅಳಿನಿಗೆ ಟಿಕೆಟ್ ಕೊಡಿಸಬೇಕಂತ ಪ್ರಯತ್ನವನ್ನ ಸಚಿವರಾಗಿರುವಂತಹ ಮುನಿಯಪ್ಪರು ಮಾಡಿದ್ರು. 7 ಬಾರಿ ಸಂಸದರಾಗಿರ್ತಕ್ಕಂಥ ಮುನಿಯಪ್ಪರು ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯವಾಗಿರುವಂತಹ ಹಿಡಿತವನ್ನ ಕ್ಷೇತ್ರದಲ್ಲಿ ಹೊಂದಿದ್ದಾರೆ. ಆದರೆ ಅವರಿಗೆ ವಿರೋಧಿಸತಕ್ಕಂಥ ದೊಡ್ಡ ಪಡೆ ಈಗ ಕ್ಷೇತ್ರದಲ್ಲಿ ಇರುವಂತಹ ಕಾರಣಕ್ಕಾಗಿ ಸಹಜವಾಗಿ ರಮೇಶ್ ಕುಮಾರ್ ಸೇರಿದಾಗೆ ಜಿಲ್ಲೆಯ ಶಾಸಕರ ದೊಡ್ಡ ತಂಡ ಅಂತಿಮವಾಗಿ ಮುನಿಯಪ್ಪನವರ ಅಳಿನಿಗೆ ಟಿಕೆಟ್ ತಪ್ಪಿಸಲು ಯಶಸ್ವಿಯಾಗಿದೆ. ಮತ್ತು ಈಗ ಗೌತಮ್ ಅವರಿಗೆ ಟಿಕೆಟ್ ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಗೆಲ್ತಕ್ಕಂಥ ಒಂದು ಹೊಣೆಗಾರಿಕೆಯನ್ನು ಕೂಡ ಇದೇ ತಂಡ ಇಟ್ಕೊಂಡಿದೆ. ಇವ್ರನ್ನ ಮುನಿಸ್ಕೊಂಡಿರ್ತಕ್ಕಂಥ KH ಮುನಿಯಪ್ಪನವರು ಈ ಎಲ್ಲ ಪ್ರಕ್ರಿಯೆಯನ್ನು ದೂರ ಸರಿತಕ್ಕಂಥ, ಅದರಲ್ಲಿ ಮುಖ್ಯವಾಗಿ ಪ್ರಚಾರ ಕಣದಿಂದ ದೂರ ಸರಿತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ರಾಜ್ಯ ಕಾಂಗ್ರೆಸ್ಸಿನ ಅಧಿಕೃತವಾದಂತಹ ಪ್ರಚಾರದ ಉದ್ಘಾಟನಾ ಪೂಜಾ ಕಾರ್ಯಕ್ರಮದಲ್ಲಿ ಸ್ವತಃ ಕ್ಷೇತ್ರದಲ್ಲಿ ಅವರು ಗೈರು ಹಾಜರಾಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ಒಂದು ರೀತಿ ಚರ್ಚೆ ಕಾರಣ ಆಗಿದೆ. ಇದರಿಂದಾಗಿ ಮತದಾರರ ಮೇಲೆ ನಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳಾಗುತ್ತೆ ಅನ್ನುವಂತ ಚರ್ಚೆ ಕಾಂಗ್ರೆಸ್ ಅಂಗಳದಲ್ಲಿ ಕೇಳಿ ಬರ್ತಾ ಇದೆ. ಮುನಿಯಪ್ಪರನ್ನ ದೊಡ್ಡ ಕೋಪ ಇರತಕ್ಕಂಥದ್ದು ಈ ಎಲ್ಲ ಹೈಡ್ರಾಮಾ ಅಂದ್ರೆ ಟಿಕೆಟ್ ಪಡೆಯುವ ವಿಚಾರದಲ್ಲಿ ನಡೆದಿರ್ತಕ್ಕಂಥ ಹೈಡ್ರಾಮಾದ ಹಿಂದೆ ಪ್ರಭಾವಿ ನಾಯಕರೇ ಇದ್ದಾರೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ರಾಜಕೀಯವಾಗಿರ್ತಕ್ಕಂಥ ಮುನಿಸನ್ನ ವ್ಯಕ್ತಪಡಿಸ್ತಾ ಇರುವಂತ ಮುನಿಯಪ್ಪನವರು ತಮ್ಮ ಅಬ್ಸೆನ್ಸ್ ಅಲ್ಲಿ ಆಗ್ತಕ್ಕಂಥ ಪರಿಣಾಮಗಳ ಅರಿವಾಗಲಿ ಅನ್ನುವಂತ ಕಾರಣಕ್ಕಾಗಿ ಒಂದು ಹೆಜ್ಜೆಯನ್ನು ಹಿಂದಿಟ್ಟಿದ್ದಾರೆ. ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತದೆ. ಇದರಿಂದ ಪರಿಹಾರ ಮಾಡುವಲ್ಲಿ ಕೆಪಿಸಿ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡ್ಬೇಕಾಗುತ್ತೆ. ಇನ್ನೊಂದು ಕಡೆ ದಾವಣಗೆರೆಯಲ್ಲೂ ಕೂಡ ವಿನಯ್ ಕುಮಾರ್ ಅವರು ಸ್ಪರ್ಧೆಗೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡ ಬೆನ್ನಲ್ಲೂ ಕೂಡ ಅವರಿಗೆ ಕಾಂಗ್ರೆಸ್ ತಪ್ಪಿದೆ. ಹಾಗಾಗಿ ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆ ನಡೆದಂತ ಸಂಧಾನ ಮಾತುಕತೆ ಕೂಡ ವಿಫಲವಾಗಿರುವಂತ ಕಾರಣಕ್ಕಾಗಿ
ಜನರ ಒತ್ತಾಯದ ಮೇರೆಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ನಿರ್ಧಾರವನ್ನ ವಿನಯ್ ಕುಮಾರ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ವಿನಯ್ ಕುಮಾರ್ ಸ್ಪರ್ಧೆಯ ಸಹಜವಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ. ಈಗಾಗಲೇ 175 ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡಿ ಹಳ್ಳಿಯಲ್ಲಿದ್ದ ಜನರ ಸಂಪರ್ಕ ಮಾಡಿರ್ತಕ್ಕಂಥ ಕಳೆದ 8 ತಿಂಗಳ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಮುಂದುವರಿಸಿದಂತ ವಿನಯ್ ಕುಮಾರ್ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಂತ ಸಿದ್ದರಾಮಯ್ಯನವರೇ ಈಗ ಅವರಿಗೆ ಟಿಕೆಟ್ ಕೊಡ್ಸಕ್ಕೆ ಆಗದೆ ಇರತಕ್ಕಂಥದ್ದು ಮತ್ತು ಈಗ ಸದ್ಯಕ್ಕೆ ಸುಮ್ಮನಿರುವಂತೆ ಸೂಚನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಸೂಚನೆಯನ್ನು ವಿನಯ್ ಕುಮಾರ್ ತಿರಸ್ಕಾರ ಮಾಡಿ ಈಗ ಪಕ್ಷೇತರವಾಗಿ ಕಣಕ್ಕಿಳಿಯಲು ನಿರ್ಧಾರ ಮಾಡಿದ್ರು. ಸಹಜವಾಗಿ ಕ್ಷೇತ್ರದಲ್ಲಿ ಗೊಂದಲ ಉಂಟಾಗಿದೆ. ಈ ಗೊಂದಲ ನಿಜವಾಗ್ಲೂ ಕೂಡ ಮತಬೇಟೆ ಮೇಲೆ ದೊಡ್ಡ ಮಟ್ಟದ ಪರಿಣಾಮಗಳಾಗುತ್ತೆ ಇರುವಂತ ಚರ್ಚೆಗಳಿದೆ. ಯಾಕೆಂದ್ರೆ ವಿನಯ್ ಕುಮಾರ್ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮತ್ತು ವಿದ್ಯಾವಂತ ಮತ್ತು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಮಾನಿ ಬಳಗವನ್ನ ಮತ್ತು ಸಚ್ಚಾರಿತ್ರ ಇರತಕ್ಕಂಥ ಅಭ್ಯರ್ಥಿ ಅನ್ನುವಂತ ಒಂದು ಚರ್ಚೆಯನ್ನ ಆರಂಭದಲ್ಲಿ ಹುಟ್ಟು ಹಾಕಿದ್ರು. ಹಾಗಾಗಿ ಇವರ ಪಕ್ಷೇತರ ಸ್ಪರ್ಧೆ ನಿಜವಾಗ್ಲೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆಗಳಿದೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.